ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿಯವರ ಟ್ವೀಟಲ್ಲಿ ಮಾನ್ಯ ಸಹೋದರ ಪ್ರದೀಪ್ ಈಶ್ವರ್ ಅವರೇ ಅಂದಿದ್ದಾರೆ. ಮೋಸ್ಟ್ಲಿ ತಮ್ಮನಾದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ. ಸೊ ಅವ್ರನ್ನ ನಾನು ತಮ್ಮ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದಲಿತರಿಗೆ ಒಳ್ಳೇದು ಮಾಡಬೇಕು ಅನ್ನೋದ್ರ ಅವ್ರು ಇನ್ನೂ ತಮ್ಮನೇ, ನಾನು ಅಣ್ಣ. ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದರಲ್ಲಿ ನಾನು ಅಣ್ಣ, ಅವರು ತಮ್ಮನೇ. ಏನು ಸರ್ ದಲಿತರ ಬಗ್ಗೆ ಮಾತಾಡ್ತಿದ್ದೀರಾ ಛಲವಾದಿ ನಾರಾಯಣ ಸ್ವಾಮಿ ಸರ್? AICC ಅಧ್ಯಕ್ಷರಾಗಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವ್ರ ಬಗ್ಗೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಅದು ನಿಮ್ಮ ದಲಿತ ಪ್ರೀತಿನ ಸರ್? ಕರ್ನಾಟಕದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಅವರು ದಲಿತರೇ. ಅವ್ರ ಬಗ್ಗೆ ನೀವು ಬಾಯಿಗೆ ಬಂದಾಗ ಮಾತಾಡಿ ಕೆಲವು ಪದಗಳು ಬಳಸ್ತಿರಲ್ಲ ಸರ್, ನಿಮಗೆ ದಲಿತರ ಬಗ್ಗೆ ಪ್ರೀತಿ ಇದೆಯಾ ಸರ್? ನನ್ನ ಕ್ಷೇತ್ರದಲ್ಲಿ ಒಬ್ಬ ದಲಿತರ ಹುಡುಗ ನಿಮ್ಮ ಸಂಸದನ ಹೆಸರು ಬರೆದು ಸತ್ತೋದ್ರೆ ಆ ಹುಡುಗನ ಮಾತಾಡ್ಸೋಕ್ಕೂ ಬರಲಿಲ್ಲ ಅಲ್ವ ಸರ್? ಇದು ನಿಮ್ಮ ದಲಿತ ಪ್ರೀತಿನ ಸರ್? ಮತ್ತು ಛಲವಾದಿ ನಾರಾಯಣ ಸ್ವಾಮಿಯಣ್ಣವರು ಒಂದು ಮಾತಂತಾರೆ, ಪ್ರದೀಪ್ ಅವರೇ ನಿಮಗೆ ನಾನು ನಿಮಾನ್ಸಲ್ಲಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ. ಅಣ್ಣ ಫಸ್ಟು ನೀನು ಟ್ರೀಟ್ಮೆಂಟ್ ತೊಗೊಂಬೋಣ, ಯಾಕೆಂದರೆ ಅದರ ಅವಶ್ಯಕತೆ ನಿನಗಿದೆ. ಅಣ್ಣ ನೀನು ಒಬ್ಬನೇ ಹೋಗ್ಬೇಡಣ್ಣ, 3 ಅಡಿ ಕಟ್ಔಟು ನಮ್ಮ ರವಿಕುಮಾರಣ್ಣನ್ನು ಕರ್ಕೊಂಡೋಗೋಣ, ಯತ್ನಾಳ್ ಅವ್ರನ್ನೂ ಕರ್ಕೊಂಡೋಗೋಣ. ಅವ್ರು ಬರಲ್ಲ, ನೀವು ಎತ್ತಾಕೊಂಡು ಹೋದರೆ ಬರ್ತಾರಷ್ಟೇ ಅವರು. ಸಾಧ್ಯ ಆದರೆ ಪ್ರತಾಪ್ ಸಿಂಹನೂ ಕರ್ಕೊಂಡೋಗೋಣ. ಇನ್ನು ಆರ್ ಅಶೋಕಣ್ಣಗೂ ವಿಜೇಂದ್ರ ಅವ್ರಿಗೂ ಇನ್ನು ಸದ್ಯಕ್ಕೆ ಏನಾದರೂ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಬೇಕಾಗ್ಬೋದಣ್ಣ. ನೀವೆಲ್ಲ ತೋರಿಸ್ಕೊಂಬಂದು ನೀವು ರೆಡಿ ಆದರೆ ಮತ್ತೆ ಯೋಚನೆ ಮಾಡೋಣ. ಮತ್ತು ನಿಮ್ಗೇನಾದರೂ ಇಲ್ಲಿ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಅಂದರೆ ಹೆಚ್ಚಿನ ಚಿಕಿತ್ಸೆಗೆ ನಾನು ಸ್ವಲ್ಪ CM ರಿಲೀಫ್ ಫಂಡಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರೆಸ್ತೀನಣ್ಣ. ಅಣ್ಣ ನೀವು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ನಿಮ್ಮ ಸಂವಿಧಾನ ಪೀಠಕ್ಕೆ ನೀವು ಕೊಡೋ ಗೌರವನಣ್ಣ. ರವಿಕುಮಾರ್ ಅವರು ಒಂದು ಮಹಿಳಾ IAS ಅಧಿಕಾರಿನ ಬಾಯಿಗೆ ಬಂದಂಗೆ ಬೈದರು, ಸಾಂವಿಧಾನಿಕ ಪೀಠಕ್ಕೆ ನೀವು ಕೊಟ್ಟ ಗೌರವನಣ್ಣ. ನೀವು ನಾಯಿ ಅಂತ ಕರಿಬೋದು, ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡ್ಬೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು. ನೀವು ಮಾತಾಡಿದ್ರೆ ಸರಿ. ನಾವು ಕೋತಿಗಳನ್ನ ಕೋತಿ ಅಂದರೆ ತಪ್ಪಣ್ಣ? ಕೋತಿಗಳನ್ನ ಅದು ನಾನು ನನ್ನ ಹೃದಯ ವೈಶಾಲ್ಯತೆ ನೀವು ನೋಡಿಲ್ಲ ಅಣ್ಣ. ನಾನು ಕೋತಿಯ ಮುಂದೆ ಸುಂದರವಾದ ಕೋತಿ ಅಂದಿದ್ದೀನಿ. ನೀವು ಯಾಕಣ್ಣ ಸುಂದರವಾದ ಅನ್ನೋ ಪದ ಗಮನಿಸಲಿಲ್ಲ? ನನಗೆ ಬೇಜಾರಾಗೋದು ಇಷ್ಟೇ. ಛಲವಾದಿ ನಾರಾಯಣ ಸ್ವಾಮಣ್ಣ